ಹಾಯ್ ಗೆಳೆಯರೇ, ನಾನು ಶಶಿ. ಬೆಂಗಳೂರಿನ ಒಂದು ಕಂಪನಿಯಲ್ಲಿ ನನಗೆ ಉತ್ತಮವಾದ ಕ್ಯಾಂಪರ್ ಸೆಲೆಕ್ಷನ್ ಆಗಿರುವುದರಿಂದ ನಾನು ಇಲ್ಲಿ ಕೆಲಸ ಮಾಡಲು ಬಂದಿದ್ದೆ. ಆದರೆ ನಮ್ಮ ಊರಿನಿಂದ ಬಂದು ಉಳಿದುಕೊಳ್ಳಲು ಜಾಗವಿರಲಿಲ್ಲ. ಆದ್ದರಿಂದ ನಾನು ಮೊದಲ ತಿಂಗಳು ಪಿಜಿ ಅಲ್ಲಿ ಉಳಿಸಿಕೊಂಡು ನಂತರ ಅಲ್ಲಿನ ವಾತಾವರಣ ನನಗೆ ಸರಿ ಹೋಗದ ಕಾರಣ ಒಂದು ರೂಮ್ನನ್ನು ಬಾಡಿಗೆ ಪಡೆಯಲು ಹುಡುಕಿದೆ. ಆದರೆ ಅದು ಒಂದು ಬ್ಯಾಚುಲರ್ ರೂಮ್ ಆಗಿತ್ತು. ಅದು ಆ ಬಿಲ್ಡಿಂಗ್ನ ಮೇಲ್ಛಾವಣಿಯಲ್ಲಿ ಒಂದೇ ರೂಮ್ ಆಗಿತ್ತು. ಬಿಲ್ಡಿಂಗ್ ಓನರ್ ಒಬ್ಬನೇ ಇರುವುದಾದರೆ ಮಾತ್ರ ನಾನು ಬಾಡಿಗೆ ಕೊಡುವೆನು ಎಂದು ಹೇಳಿ ನಿಮ್ಮ ಬಾಡಿಗೆ ಕೊಟ್ಟರು. ನನಗೂ ಉತ್ತಮ ಎನಿಸಿ ಅಲ್ಲಿ ಉಳಿದುಕೊಂಡ. ಆದರೆ ನನ್ನ ಕಂಪನಿ ಹತ್ತಿರವಾಗುತ್ತಿತ್ತು. ನನ್ನ ಬಾಡಿ ಫಿಟ್ನೆಸ್ ಕಾಪಾಡಿಕೊಳ್ಳಲು ಜಿಮ್ಮಿಗೆ ಹೋಗಬೇಕೆಂದು ನಾನು ಜಿಮ್ ಸೇರಿಕೊಂಡೆ. ಆದರೆ ಅಲ್ಲಿ ವಾತಾವರಣ ನನಗೆ ತುಂಬಾ ಇಷ್ಟವಾಯಿತು. ನನಗೆ ಒಳ್ಳೆಯ ಸಂಬಳವಿರುವುದರಿಂದ ಫುಲ್ ಮೇಂಟೈನ್ ಮಾಡುತ್ತಿದ್ದ. ಹೀಗೆ ಒಂದು ದಿನ ಬೆಳಿಗ್ಗೆ 5 ಎದ್ದು ಜಿಮ್ ಮುಗಿಸಿ 7 ಗಂಟೆಗೆ ಬರುವಾಗ ಓನರ್ನ ಹೆಂಡತಿ ನನ್ನನ್ನು ನೋಡಿದರು. ಅವರು ನನ್ನನ್ನು ನೋಡಿ ನನ್ನ ಬಗ್ಗೆ ವಿಚಾರಿಸಿದರು. ಹೊಸದಾಗಿ ಬಂದಿರುವುದು ನೀವೇನಾ? ಯಾವ ಊರು? ಎಲ್ಲಿ ಕೆಲಸ ಮಾಡಿರುವುದು ಎಂದು ನಿನ್ನ ಬಾಡಿ ನೋಡುತ್ತಾ ನಕರು. ಅವರನ್ನು ನೋಡಿ ಮಾತನಾಡಿಸಲು ನನಗೂ ಖುಷಿಯಾಯಿತು. ಏಕೆಂದರೆ ಆ ಆಂಟಿ ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದರು ಹಾಗೂ ಅವರ ವಯಸ್ಸು 32 ಹಾಗೆ ಇತ್ತು. ಆದರೆ ಓನರ್ ವಯಸ್ಸು 40ಕ್ಕೆ ದಾಟಿತ್ತು. ಇವರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ ಮತ್ತು ಇವರು ನನ್ನ ಜೊತೆ ಖುಷಿಯಾಗಿ ಮಾತನಾಡುತ್ತಿದ್ದರು. ಓನರ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವುದರಿಂದ ಅವರು 9:30ಗೆ ಹೋಗುತ್ತಿದ್ದರು ಎಂದು ನನಗೆ ತಿಳಿದಿತ್ತು. ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿ ನಾನು ರೂಮಿಗೆ ಬಂದು ವಿಟಮಿನ್ಸ್ ತಿಂದು ಮಲಗಿಕೊಂಡೆ. ನನಗೆ ಈವ್ನಿಂಗ್ ಶಿಫ್ಟ್ ಸಿಗುತ್ತ ಕಾರಣ ಮಲಗಿಕೊಂಡ. 1 ಗಂಟೆ ನಂತರ ಓನರ್ ಆಂಟಿ ಮಹಡಿಯ ಮೇಲೆ ಬಟ್ಟೆ ಹಾಕಲು ಬಂದಿದ್ದರು. ಅವರನ್ನು ನೋಡಿ ನಾನು ಆಂಟಿ ಟಿಫನ್ ಆಯ್ತಾ ಎಂದು ಕೇಳಿದೆ. ಅವರು ಅದಕ್ಕೆ ಟಿಫನ್ ಎಲ್ಲ ಆಯ್ತು, ನಿಮ್ಮದು ಆಯ್ತಾ ಎಂದು ಕೇಳುತ್ತಾ ಮಾತು ಮುಂದುವರಿಸಿದೆವು. ಹಾಗೆ ಮಾತನಾಡುತ್ತಾ ಸ್ವಲ್ಪ ಹೊತ್ತು ಖುಷಿಯಾಗಿ ಜೋಕ್ ಮಾಡುತ್ತಾ ನನ್ನ ರೂಮಿಗೆ ಕರೆದೆ. ಅವರು ಬಂದು ನನ್ನ ರೂಮ್ ನೋಡಿ ತುಂಬಾ ಚೆನ್ನಾಗಿ ರೂಮ್ ಮೇಂಟೈನ್ ಮಾಡಿದ್ದೀಯಾ ಎಂದರು. ಥ್ಯಾಂಕ್ ಯು ಆಂಟಿ, ಹಾಗೆ ಸುಮ್ಮನೆ ಇರ್ತೀನಲ್ಲ ಅದಕ್ಕೆ. ಆಂಟಿ ನಿನಗೆ ಯಾರು ಲವರ್ ಇಲ್ಲವಾ ಎಂದು ಕೇಳಿದರು. ಅದಕ್ಕೆ ನಾನು ಚೇಷ್ಟೆ ಮಾಡುವ ಹಾಗೆ ಇದ್ದರೆ ಆದರೆ ಇಲ್ಲಿಗೆ ಕರೆದುಕೊಂಡು ಬರುವ ಹಾಗಿಲ್ಲ ಎಂದು ನೀವೇ ಹೇಳಿದಿರಲ್ಲ, ನಾವು ಪರ್ಮಿಷನ್ ಕೊಟ್ಟರೆ ಕರೆದುಕೊಂಡು ಬರುವೆಯಾ ಎಂದು ಆಂಟಿ ಕೇಳಿದರು. ಅದಕ್ಕೆ ಶಶಿ ಕರೆದುಕೊಂಡು ಬರುವೆ ಆಂಟಿ. ಅವಳ ಹೆಸರೇನು? ಶಶಿ. ಅದಕ್ಕೆ ಹೌದು, ನಿಮ್ಮ ಹೆಸರೇನು ಎಂದು ಕೇಳಿದ. ಅದಕ್ಕೆ ಆಂಟಿ ನನ್ನ ಹೆಸರು ಪ್ರಣೀತಾ ಎಂದು ಉತ್ತರಿಸಿದಳು. ಶಶಿ. ಹಾಗಾದರೆ ನನ್ನ ಹುಡುಗಿ ಹೆಸರು ನಿಮ್ಮ ಹೆಸರು ಇಬ್ಬರದು ಒಂದೇ ಎಂದು ಉತ್ತರಿಸಿದ. ಪ್ರಣೀತಾ. ಹೌದಾ, ಒಂದು ಸಲಿ ಕರೆದುಕೊಂಡು ಬಾ ಎಂದು ಹೇಳಿದರು. ಶಶಿ ಕರೆದುಕೊಂಡು ಬಂದು ಏನು ಮಾಡಲಿ, ನಮಗೆ ಪರ್ಮಿಷನ್ ಇಲ್ಲ. ಪ್ರಣೀತಾ. ಮೊದಲೇ ಇವಳಿಗೆ ತೂತಿನ ಚೂಲು ಹೆಚ್ಚಾಗಿರುವುದರಿಂದ ಗಂಡ ಇವಳಿಗೆ ಸರಿಯಾಗಿ ಮಾಡುತ್ತಿರಲಿಲ್ಲ. ಪ್ರಣೀತಾ ಯೋಚನೆ ಮಾಡಿ ಎಲ್ಲರೂ ಏನು ಬೇಕಾದರೂ ಮಾಡಬಹುದು ಅಲ್ಲವಾ? ಶಶಿ. ನಾನು ಮಾಡುತ್ತೇನೆ, ಆದರೆ ನೀವು ಬಿಡಬೇಕು ಎಂದು ಹೇಳಿದ. ಪ್ರಣೀತಾ. ನಾನು ಬಿಡುತ್ತೇನೆ, ಆದರೆ ನನಗೇನು ಕೊಡುತ್ತೀಯಾ ಎಂದು ಕಾಲ್ ಎಳೆದಳು. ನೀವೇನು ಕೇಳಿದರೂ ನಾನು ಕೊಡುತ್ತೇನೆ. ಪ್ರಣೀತಾ. ನಾನು ಏನು ಕೇಳಿದರೂ ಕೊಡುತ್ತೀಯಾ ಹಾಗಾದರೆ? ಶಶಿ. ಖಂಡಿತವಾಗಿ ಕೊಡುತ್ತೇನೆ. ಪ್ರಣೀತಾ. ನಿನ್ನ ಹುಡುಗಿ ಕರೆದುಕೊಂಡು ಬಂದರೆ ಇಲ್ಲಿ ಏನು ಮಾಡುತ್ತೀಯಾ ಎಂದು ನನ್ನ ಜೊತೆ ಮಾಡು ಎಂದು ಮುಗುಳು ನಕ್ಕಳು. ಶಶಿ. ನಾನು ಮಾಡಿದ್ದನಲ್ಲ, ನೀವು ಮಾಡಿಸಿಕೊಳ್ಳಬೇಕಲ್ಲವಾ ಎಂದು ಉತ್ತರಿಸಿದ. ಪ್ರಣೀತಾ ಎದ್ದು ನಿಂತು ಹತ್ತಿರ ಬಾ ಎಂದು ಕರೆದಳು. ಶಶಿ ಅಂಜುತ್ತಾ ಹತ್ತಿರ ಬಂದು ನಿಂತುಕೊಂಡಲ್ಲ. ಪ್ರಣೀತಾ. ಈಗ ಏನು ಮಾಡುತ್ತೀಯಾ? ಮಾಡು, ನೋಡುತ್ತೇನೆ. ಶಶಿ ತನ್ನ ಕೈಗಳಿಂದ ಅವಳ ಸೊಂಟವನ್ನು ಮುಟ್ಟುತ್ತಾ ಆ ಸೊಂಟದ ಹತ್ತಿರ ಬಂದು ಬಾಗಿ ಅವಳ ಹೊಕ್ಕಳನ್ನು ನೋಡಿ ಮುತ್ತು ಕೊಟ್ಟ. ಹಾಗೆ ಸೊಂಟ ಗಟ್ಟಿಯಾಗಿ ಹಿಡಿದುಕೊಂಡು ತಬ್ಬಿಕೊಂಡ. ಪ್ರಣೀತಾ ಇವನ ಮಾಡುವ ಕೆಲಸಕ್ಕೆ ಮೊದಲು ಮೂಡಿಗೆ ಬಂದಳು. ಆದರೆ ಶಶಿ ಮೊದಲು ಹೊಕ್ಕಳನ್ನು ಚೀಪುತ್ತಾ ನಾಲಗೆಯನ್ನು ಹೊಕ್ಕಳು ಒಳಗೆ ಮುತ್ತು ಕೊಡುತ್ತಾ ಪ್ರಣೀತಾ ಇದರಿಂದ ಮೂಡಿಗೆ ಬಂದು ರಸಕಾರಿದಳು. ಶಶಿ ಮತ್ತೆ ಎದ್ದ ನಿಂತು ಪ್ರಣೀತಾಗೆ ಕಿಸ್ ಕೊಡಲು ಅವಳನ್ನು ಬಾಚಿ ತುಂಬಿಕೊಂಡ. ಆದರೆ ಯಾರೋ ಕರೆದಂತೆ ಆಯಿತು. ಪ್ರಣೀತಾ ತಕ್ಷಣ ದೂರ ತಳ್ಳಿ ನಾನು ಮಧ್ಯಾಹ್ನ ಬರುತ್ತೇನೆ, ನೀನು ರೆಡಿಯಾಗಿರು ಎಂದು ಹೇಳಿ ಓಡಿ ಹೋದಳು. ಶಶಿ ಮಧ್ಯಾಹ್ನ ಯಾವಾಗ ಆಗುತ್ತದೆ ಎಂದು ಕಾಯುತ್ತಾ ಏನೇನು ಮಾಡಬೇಕೆಂದು ಕಾತುರದಿಂದ ಕಾಯುತ್ತಾ ತನ್ನ ತಮ್ಮನನ್ನು ಹಿಂದೆ ಮುಂದೆ ಮಾಡುತ್ತಾ ಹಾಗೆ ಯೋಚನೆಯಲ್ಲಿ ಹೇಗೆ ಮಾಡಬೇಕೆಂದು ಕಾದು ಕುಳಿತಿದ್ದ. ಪ್ರಣೀತಾ 1 ಗಂಟೆಯ ನಂತರ ನಿಧಾನವಾಗಿ ಬಾಗಿಲು ತೆರೆದಳು. ಅವನು ತನ್ನ ತಮ್ಮನನ್ನು ಕೈಯಲ್ಲಿ ಹಿಡಿದುಕೊಂಡು ಕುಳಿತಿರುವುದನ್ನು ನೋಡಿ ಯಾಕೆ ಬೇಜಾರಾಯ್ತಾ? ನಾನು ಹೋಗಿರುವುದು ಎಂದು ಕೇಳಿದಳು. ಶಶಿ. ನನಗೆ ಬೇಜಾರು ಆಗಿರುವುದಕ್ಕಿಂತ ನನ್ನ ತಮ್ಮನಿಗೆ ತುಂಬಾ ಕಾಯುತ್ತಿದ್ದಾನೆ ಎಂದು ಹೇಳಿದ. ಅದಕ್ಕೆ ಪ್ರಣೀತಾ ನಾನು ಸಮಾಧಾನ ಮಾಡುತ್ತೇನೆ ಎಂದು ಅವನ ತುನಿಯನ್ನು ಕೈಯಲ್ಲಿ ಹಿಡಿದು ಅಲ್ಲಾಡಿಸುತ್ತಾ ಅದಕ್ಕೆ ಒಂದು ಮುತ್ತು ಕೊಟ್ಟಳು. ಶಶಿ ತುನಿ ಮತ್ತೆ 7 ಇಂಚಿನ ಗಡುಸಾದ ಹಾವಿನ ತರ ಎದ್ದು ನಿಂತ. ಶಶಿ. ಈಗ ನಾನು ಸಮಯ ಕಳೆಯಲು ಇಷ್ಟಪಡುವುದಿಲ್ಲ ಎಂದು ತಕ್ಷಣ ಅವಳನ್ನು ಮಲಗಿಸಿ ಅವನ ತುನಿಯನ್ನು ನುಗಿಸುವುದಕ್ಕೆ ಮುಂದಾದ. ಒಂದು ಸಲ ಹಾಗೆ ಮೈ ಮರೆತು ಇಬ್ಬರೂ ನೋವಿನಲ್ಲಿ ಕಣ್ಮುಚ್ಚುತ್ತಾ ಹೃದಯ ಬಡಿತ ಹೆಚ್ಚು ಮಾಡುತ್ತಾ ಚೆನ್ನಾಗಿ ಮಾಡಿದರು. ಆದರೆ ಅವಳ ಕೆಂಪು ಹೂವಿನ ವಾಸನೆ ಮತ್ತು ಅದರ ಅಂದ ಕೊನೆಯಲ್ಲಿ ಬರುತ್ತಿದ್ದ ರಸ ನೋಡಿ ಮತ್ತೆ ಬಾಯ್ ಹಾಕಿದ. ಇದನ್ನು ಅನುಭವಿಸಿ ಸಾಕಾಗಿ ಬರೋ, ಮತ್ತೊಮ್ಮೆ ಮಾಡು ಎಂದು ಹೇಳಿದಳು.
ಅದಕ್ಕೆ ಶಶಿ ನಾನು ನಿನ್ನ ಹಿಂದಿನ ಕುಡ್ಡೆಗೆ ಮಾಡಬೇಕು ಎಂದ. ಅದಕ್ಕೆ ಪ್ರಣೀತ ನಿಧಾನ ಮಾಡು, ನಾನು ಮೊದಲ ಸಲ ಮಾಡಿಸಿಕೊಳ್ಳುತ್ತಿರುವುದು ಎಂದು ಮೊದಲು ಅವನ ತುನ್ನಿ ಹಿಡಿದು ಚೆನ್ನಾಗಿ ನೆಕ್ಕಿದಳು. ಶಶಿ ನಿಧಾನವಾಗಿ ಇವಳ ಕೊಂಡೆಗೆ ನುಗ್ಗಿಸಿದ. ಪ್ರಣೀತ ಅಗಲಿಸುತ್ತಾ ನಿಧಾನ ಕಣೋ ಎಂದು ಅರ್ಧ ಗಂಟೆ ಮಾಡಿ ಎದ್ದು ದಿನಕ್ಕೆ ಒಂದು ಬಾರಿ ಮಾಡುವುದು ಇವರ ದಿನಾಚರಣೆಯಾಗಿತ್ತು. ಹೀಗೆ ನಮ್ಮ ಜೀವನದ ಕಾಲ ಒಂದು ಭಾಗವೇ ಆಗಿತ್ತು.